ಮನಸ್ತಾಪ ಕೋಪ ಬಂದಾಗ ನಾನು ನಿನ್ನ ಜೊತೆ ಮಲಗಲ್ಲ ಹೋಗು, ಐ ನಾಟ್ ಹ್ಯಾವ್ ಸೆಕ್ಸ್ ಅನ್ನೋದಾಗಲಿ ಮಾಡ್ತಿದ್ದೀರಾ, ಅಥವಾ ಏನಾದರೂ ಬೇಕಿದ್ದಾಗ ಪ್ರೀತಿ ತೋರಿಸ್ಕೊಂಡು ಸೆಕ್ಸ್ ಮಾಡೋವಂಥದ್ದು, ಸಂಭೋಗ ಮಾಡೋವಂಥದ್ದು ಮಾಡ್ತಿದ್ದೀರಾ. ಇವೆರಡರಲ್ಲಿ ಯಾವುದೇ ಮಾಡ್ತಿರಲಿ, ನೀವು ಗಂಡಾಗಿರಲಿ ಹೆಣ್ಣಾಗಿರಲಿ, ಇದನ್ನು ಇಮಿಡಿಯೇಟಾಗಿ ನಿಲ್ಲಿಸೋವಂಥ ಅವಶ್ಯಕತೆ ಇದೆ. ಸೆಕ್ಸ್, ಸಂಭೋಗ, ಆ ಪ್ರೀತಿಯ ಸಮಯ ಇರುತ್ತಲ್ಲ, ಅದು ಒಂದು ಪ್ರಶಸ್ತಿಯಾಗಿ ಅಥವಾ ಒಂದು ಶಿಕ್ಷೆಯಾಗಿ, ರಿವಾರ್ಡ್ ಆರ್ ಪನಿಷ್ಮೆಂಟ್ ಆಗಿ ಉಪಯೋಗಿಸಬಾರ್ದು. ಒಂದು ಬಾರ್ಗೇನ್ ಮಾಡುವಂತಹ ಒಂದು ಚೀಪ್ ಟ್ಯಾಕ್ಟಿಕ್ಸ್ ಆಗೋ ಇದನ್ನು ಉಪಯೋಗಿಸಬಾರ್ದು. ಯಾಕಂದರೆ ಈ ಸಂಭೋಗ, ಮಿಲನ ಒಂದು ನಂಬಿಕೆ, ಒಂದು ಪ್ರೀತಿ, ಒಂದು ಕನೆಕ್ಷನ್ನ ಸಂಕೇತ. ಇದನ್ನು ನೀವು ಕಂಟ್ರೋಲ್ ಮಾಡೋದಕ್ಕೆ ಬಳಸ್ತಿದ್ದೀರಾ ಈ ಇಂಟಿಮೆಸಿ ಮೊಮೆಂಟ್ನ. ಅಂದರೆ ಸಂಬಂಧ ನಿಧಾನಕ್ಕೆ ಹೇಗೆ ಇದ್ದಿದ್ದು ಹೇಗಾಗುತ್ತೆ ಅಂತ ನೀವೇ ನಿಮ್ಮ ಕಣ್ಮುಂದೆ ನೋಡ್ಬೋದು. ಈಗ ಅನುಮನಸ್ಸಾಗುವಂಥದ್ದು ಸಹಜ, ಯಾವ ಸಂಬಂಧದಲ್ಲಿ ಮನಸ್ತಾಪ ಬರೋದಿಲ್ಲ. ಆದರೆ ಬೌಂಡ್ರೀಸ್ ಇರಬೇಕು, ಹೆಲ್ದಿ ಬೌಂಡ್ರೀಸ್ ಇರಬೇಕು. ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಬಾರ್ದು, ನೀನು ನನಗೆ ಕೊಡಿಸ್ಲಿಲ್ಲ ಐ ವಿಲ್ ನಾಟ್ ಸ್ಲೀಪ್ ವಿತ್ ಯು ಅನ್ನೋ ಥರ. ಸೊ ಅದು ಪ್ರೀತಿ ಅಲ್ಲ. ಸೊ ಟಾಕ್, ಎಕ್ಸ್ಪ್ರೆಸ್, ಹೀಲ್ ಅಂತ ಹೇಳಲಾಗುತ್ತೆ. ಮಾತಾಡಿ, ಭಾವನೆಗಳನ್ನ ವ್ಯಕ್ತಪಡಿಸಿ, ಏನು ಅಂತ ಅರ್ಥೈಸ್ಕೊಂಡು ಮುಂದುವರಿಯುವಂಥದ್ದು ಒಳ್ಳೆಯದು. ಒಂದು ವೆಪನ್, ಒಂದು ಅಸ್ತ್ರ ಆಗಿ ಸೆಕ್ಸ್ನ, ಸಂಭೋಗ, ಸಮ್ಮಿಲನ, ಈ ಕನೆಕ್ಷನ್, ಈ ಪ್ರೀತಿನ ಉಪಯೋಗಿಸ್ಕೋಬೇಡಿ.